ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯುವರ್ ಫಿಟ್ ಕನ್ನಡಿಗ ಚಾನಲ್. ನಿನ್ನೆ ಅಂತೂ ರೆಸ್ಟ್ ಆಗಲಿಲ್ಲ, ಯಾಕಂದರೆ ಮೊದಲೆಲ್ಲ ವೀಕ್ ಡೇಸಲ್ಲಿ ವರ್ಕೌಟ್ ಮಾಡಿಬಿಟ್ಟು ವೀಕೆಂಡಲ್ಲಿ ಫುಲ್ ರೆಸ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಉಲ್ಟಾ ಆಗಿಬಿಟ್ಟಿದೆ. ವೀಕೆಂಡಲ್ಲೆಲ್ಲ ವರ್ಕೌಟ್ ಮಾಡ್ತೇನೆ, ವೀಕ್ ಡೇಸಲ್ಲಿ ರೆಸ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ವರ್ಕ್ ಪ್ರೆಷರ್ ಎಲ್ಲ ಜಾಸ್ತಿ ಆಗಿದೆ ಸ್ವಲ್ಪ. ಸೊ ವೀಕ್ ಡೇಸಲ್ಲಿ ಸ್ವಲ್ಪ ರೆಸ್ಟ್ ತೊಗೊಂಡು ವೀಕೆಂಡಲ್ಲಿ ಹೆಂಗಿದ್ರು ನನಗೆ ಬೇಗ ಎಚ್ಚರ ಆಗುತ್ತೆ, ಅವಾಗ ಮಾರ್ನಿಂಗ್ ಎದ್ಬಿಟ್ಟು ವರ್ಕೌಟ್ ಮಾಡ್ಬೋದು ಅನ್ನೋದೊಂದು ಪ್ಲ್ಯಾನು. ಸೊ ನಿನ್ನೆ ಅಂತೂ ರೆಸ್ಟ್ ಆಗಲಿಲ್ಲ. ನಿನ್ನೆ ಬ್ಯಾಕ್ ಆ್ಯಂಡ್ ಬೈಸಪ್ಸ್ನ ಟ್ರೈನ್ ಮಾಡಿ ಬಂದೆ, ಬಟ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸಂಡೇ ಜಿಮ್ಮಲ್ಲಿ ಅಷ್ಟೊಂದು ಜನನೂ ಇರಲಿಲ್ಲ, ವೀಡಿಯೋಸ್ ಮಾಡ್ಬೋದಿತ್ತು, ಬಟ್ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ಮಂಡೇ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸು. ನಂದು ರೋಟೀನ್ ಹೆಂಗಂದರೆ ವೀಕ್ಲಿ ಪ್ರತಿಯೊಂದು ಮಸಲ್ನು ಎರಡೇ ಟೈಮ್ ಟ್ರೈನ್ ಮಾಡಬೇಕು ಅನ್ನೋದೊಂದು ಮೈಂಡ್ಸೆಟ್ ನಂದು. ಪ್ರತಿಯೊಂದು ಮಸಲ್ಸು, ಬ್ಯಾಕ್ ಆಗಿರ್ಬೋದು, ಬೈಸಪ್ಸ್, ಚೆಸ್ಟ್ ಆ್ಯಂಡ್ ಲೆಗ್ಸ್, ಪ್ರತಿಯೊಂದು. ನಾಳೆ ಲೆಗ್ಸ್ ಇರುತ್ತೆ, ಲೆಗ್ಸ್ ಆ್ಯಂಡ್ ಶೋಲ್ಡರು. ಸೊ ನಿನ್ನೆ ಬ್ಯಾಕ್ ಆ್ಯಂಡ್ ಬೈಸಪ್ಸ್ ಮಾಡಿದ್ದೆ, ಸೊ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸು. ಸೊ ನಾಳೆ ಲೆಗ್ ಆ್ಯಂಡ್ ಶೋಲ್ಡರು. ಸೊ ಈ ಥರ ನಂದು ಒಂದು ವರ್ಕೌಟು. ಆ್ಯಂಡ್ ಫ್ರೀ ವರ್ಕೌಟ್ಗೆ ಓಟ್ಸ್ ಎಲ್ಲ ತಿನ್ಕೊಂಡೆ, ಓಟ್ಸು, ಬನಾನಾ ಆ್ಯಂಡ್ ಡ್ರೈ ಫ್ರೂಟ್ಸ್. ಬಟ್ ಕಾಫಿ ಕುಡ್ಕೊಳ್ಳಿಲ್ಲ, ಯಾಕಂದರೆ ಕಾಫಿ ಪೌಡ್ರ್ ಖಾಲಿ ಆಗೋಯ್ತು, ತೊಗೊಂಬರಲಿಲ್ಲ ಏನು. ಸೊ ಇವಾಗ ಜಿಮ್ ಮುಗಿಸ್ಕೊಂಡು ಬರುವಾಗ ಕಾಫಿ ಪೌಡ್ರ್ ತರಬೇಕು. ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಎನರ್ಜಿ ಸ್ವಲ್ಪ ಲೋ ಇರೋದ್ರಿಂದ ಕ್ರೇಟಿನ್ ಜೊತೆ ಗ್ಲೂಕೋಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಗ್ಲೂಕೋಸು 5 ಗ್ರಾಮ್ ಕ್ರೇಟಿನ್ ಜೊತೆ ಎಷ್ಟು ಗ್ರಾಮ್ ಗ್ಲೂಕೋಸ್ ಅಂದರೆ 10 ಗ್ರಾಮ್ಸ್ ಆಫ್ ಗ್ಲೂಕೋಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಆರ್ಡರ್ ಒಂದು ಕ್ರೇಟಿನ್ ಸ್ಕೂಪ್ ಇದೆ. ಈ ಒಂದು ಸ್ಕೂಪ್ ಬಂದು 5 ಗ್ರಾಮ್ ಇರುತ್ತೆ. ಸೊ 10 to 15 ಗ್ರಾಮ್ಸ್ ಆಫ್ ಗ್ಲೂಕೋಸ್ನ ಆ್ಯಡ್ ಮಾಡ್ಕೊಳ್ತೇನೆ. ಅದಕ್ಕೆ 5 ಗ್ರಾಮ್ಸ್ ಆಫ್ ಕ್ರೇಟಿನ್ ಆ್ಯಡ್ ಮಾಡ್ಕೊಳ್ತೇನೆ. ಯಾಕಂದರೆ ನನಗೆ ಎನರ್ಜಿ ಇಲ್ಲ ಇವಾಗ, ಕಟ್ಟಿಂಗ್ಸಲ್ಲಿರುವಾಗ. ಸೊ ಎನರ್ಜಿ ಲೋ ಇರುತ್ತೆ ಆ್ಯಂಡ್ ವಾಟರ್ ಅಷ್ಟೊಂದು ಬಾಡಿಯಲ್ಲಿ ಇರಲ್ಲ. ಸೊ ಗ್ಲೂಕೋಸಿಂದ ವಾಟರ್ ಹೋಲ್ಡ್ ಆಗೋಕ್ಕೆ ಆ್ಯಂಡ್ ಕ್ರೇಟಿನು ಮಿಕ್ಸ್ ಆಗುವಾಗ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ಬಾಡಿಗೆ. ಅದಕ್ಕೋಸ್ಕರ ಗ್ಲೂಕೋಸ್ ಆ್ಯಡ್ ಮಾಡ್ಕೊಳ್ತಿರೋದು ಆ್ಯಂಡ್ ಕ್ವಿಕ್ ಎನರ್ಜಿ ಸಿಗುತ್ತೆ. ಇವಾಗ ಕಾಫಿ ಕುಡಿಲಿಲ್ಲ, ಅದಕ್ಕೋಸ್ಕರ ಕ್ರೇಟಿನ್ 5 ಗ್ರಾಮ್ಸ್ ಆಫ್ ಕ್ರೇಟಿನು ಆ್ಯಂಡ್ 15 ಗ್ರಾಮ್ಸ್ ಆಫ್ ಗ್ಲೂಕೋಸ್ನ ಆ್ಯಡ್ ಮಾಡ್ಕೊಂಡು ಕುಡ್ಕೊಂಡು ಇವಾಗ ಜಿಮ್ ಹೋಗಬೇಕು. ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಮಾಮೂಲಿ ನಮ್ಮ ಜಿಮ್ಮಲ್ಲಂತೂ ಕ್ರೌಡ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೇ ಕ್ರೌಡ್ ಇದ್ದರೂ ವರ್ಕೌಟ್ ಮಿಸ್ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಆ್ಯಂಡ್ ಇವತ್ತು ಬೇರೆ ಮಂಡೇ, ಎಲ್ಲರೂ ಚೆಸ್ಟೇ ಹೊಡಿತಾ ಇರ್ತಾರೆ. ಸೊ ನಮ್ಮದು ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟು. ಸೊ ಏನಾಗುತ್ತೆ ಅಂತ ನೋಡೋಣ, ಜಿಮ್ಮಲ್ಲಿ ಸಿಗೋಣ. ಬಾಯ್ ಬಾಯ್.
ಇವತ್ತಿನ ವರ್ಕೌಟ್ ಅಂತೂ ಕಂಪ್ಲೀಟ್ ಆಯಿತು. ಆ್ಯಂಡ್ ಇವಾಗ ಚಿಕನ್ ಮಾಡ್ತಾಯಿದ್ದೇನೆ. ಇವತ್ತು ನನ್ನ ಅದೃಷ್ಟ ಹೆಂಗಂದರೆ ಪ್ರತಿ ಸೋಮವಾರನೂ ಚಿಕನ್ ಶಾಪ್ ಓಪನ್ ಇರಲ್ಲ ನಮ್ಮ ಏರಿಯಾದಲ್ಲಿ. ಸೊ ನಾನು ಪ್ರತಿ ಸೋಮವಾರನೂ ಚಿಕನ್ ತಿನ್ನಲ್ಲ, ಬರೀ ಸೋಯಾ ಚಂಕ್ಸ್ ತಿನ್ಕೊಂಡು ನಾನು ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡಿರ್ತೇನೆ. ಬಟ್ ಇವತ್ತು ನನ್ನ ಲಕ್ ಹೆಂಗಂದರೆ ಚಿಕನ್ ಬೇರೆ ಸಿಕ್ಬಿಟ್ಟಿದೆ. ಇವತ್ತಿನ ಪ್ರೋಟೀನ್ ಇಂಟೇಕ್ ಅಂತೂ ಕಂಪ್ಲೀಟ್ ಮಾಡ್ತಾ ಇರೋದೆ. ಆ್ಯಂಡ್ ಇವತ್ತಿನ ವರ್ಕೌಟ್ ಅಂತೂ ಸೆಕ್ಸಿ ಆಗಾಯಿತು, ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ವರ್ಕೌಟು. ಆ್ಯಂಡ್ ಇವತ್ತಂತೂ ವರ್ಕೌಟ್ ಬೇಗ ಮುಗಿಸ್ಕೊಂಬಂದಿದ್ದೇನೆ. ಯಾಕಂದರೆ ನನ್ನ ಲೈಫಲ್ಲಿ ಮೇನಾಗಿ ಇಂಪಾರ್ಟೆಂಟ್ ಏನಂದರೆ ನಿದ್ದೆ ಗುರು. ನಮ್ಮನ್ನು ನಿದ್ದೆ ಮೇನ್ ಆಗಬೇಕು. ನಿದ್ದೆ ಚೆನ್ನಾಗಾದರೆ ಚೆನ್ನಾಗಿ ವೆಯ್ಟ್ ಲಿಫ್ಟ್ ಮಾಡ್ತೇನೆ, ಚೆನ್ನಾಗಿ ಮಸಲ್ ಬಿಲ್ಡ್ ಮಾಡ್ತೇನೆ. ಅದೇ ನಿದ್ದೆನೇ ಚೆನ್ನಾಗಾಗಲಿಲ್ಲ ಅಂದರೆ ನಮ್ಮ ಚೆಸ್ಟ್ ವರ್ಕೌಟ್ ಮಾಡುವಾಗ ಎದೆ ಮೇಲೆಲ್ಲ ಹಾಕ್ಕೊಂಡು ಧೇಂಗಿಸ್ಕೊಂಡು ಹೋದರೆ ಏನು ಮಾಡ್ತೀಯಾ? ಡೇಂಜರ್ ಇದೆ ಗುರು, ಡೇಂಜರ್. ಸೊ ಅದಕ್ಕೋಸ್ಕರ ಚೆನ್ನಾಗಿ ನಿದ್ದೆ ಮಾಡಬೇಕು.